ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಕಥೆಗಳ ವಸ್ತುವಿನಲ್ಲಿ ಮನುಷ್ಯ ಕೇಂದ್ರಿತವಾದಂಥ ಒಂದು ವಲಯದಿಂದ ಮನುಷ್ಯನ ಪ್ರಜ್ಞೆಯ ಕೇಂದ್ರವನ್ನಾಗಿ ಮಾಡಿ ಕಥಾಲೋಕದಲ್ಲಿ ನವ್ಯ ಲೇಖಕರು ಬರೆಯುವುದಕ್ಕೆ ತೊಡಗಿದರು. ಈ ಪ್ರಜ್ಞಾ ಪ್ರವಾಹವನ್ನೇ ಒಂದು ತಂತ್ರವನ್ನಾಗಿ ಮಾಡಿಕೊಂಡ್ರು. ಅದನ್ನು ಯುರೋಪ್ನ ಸಾಹಿತ್ಯದಲ್ಲಿ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅನ್ನುವ ಒಂದು ತಂತ್ರವನ್ನಾಗಿ ಕರೀತಾರೆ. ಅಂಥ ಒಂದು ತಂತ್ರವನ್ನು ಮೊದಲ ಬಾರಿಗೆ ನವ್ಯದ ಲೇಖಕರು ಕನ್ನಡಕ್ಕೆ ತಂದರು. ಅದರಲ್ಲಿ ಸದಾಶಿವ ಅವರ ಕಥೆಗಳು ಬಹಳ ಚೆನ್ನಾಗಿ ಆ ಒಂದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ತಂತ್ರವನ್ನು ಅಳವಡಿಸುವ ದಿಕ್ಕಿನಲ್ಲಿ ತಮ್ಮ ಕಥೆಗಳಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅವರ 3 ಕಥಾ ಸಂಕಲನಗಳು, ಮೊದಲನೇದು ಮಗುವಾಗಿ ಬಂದವನು, ಎರಡನೇದು ತುಣುಕುಗಳು, ಮೂರನೇದು ನಮ್ಮ ಕೌಲಿ ಕಂಡ್ರ. ಈ 3 ಕಥಾ ಸಂಕಲನಗಳಲ್ಲಿ GS ಸದಾಶಿವ ಅವರು ಆಧುನಿಕ ವ್ಯಕ್ತಿಯೊಬ್ಬ ಇವತ್ತಿನ ನಗರದ ಬದುಕನ್ನು ಹೇಗೆ ನೋಡ್ತಾನೆ ಅನ್ನುವುದನ್ನು ಸೆರೆ ಹಿಡಿದಿದ್ದಾರೆ. ನಾನು ಕಥೆಯನ್ನೇ ಯಾಕೆ ಮಾಧ್ಯಮನ ಆರಿಸ್ಕೊಂಡೆ ಅಂತ ಒಂದು ಪ್ರಶ್ನೆಗೆ ಸರಳವಾಗಿ ಹೇಳ್ಬೋದು. ಅದನ್ನು ನಾನು ಬರೆದಿದ್ದು ಬರೀ ಕಥೆಗಳು ಮಾತ್ರ ಅಂತ. ಅದಕ್ಕೆ ಬೇರೆ ಇನ್ಯಾವ ಕಾರಣವಿಲ್ಲ. ನನಗೆ ಪದ್ಯ ಬರೆಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಎಳೆ ವಯಸ್ಸಿನಲ್ಲಿ ಸಾಕಷ್ಟು ಪದ್ಯಗಳನ್ನು ಬರೆದು ಸ್ಕೂಲಿನ ನೋಟ್ಬುಕ್ಗಳಲ್ಲಿ 100 ಸಾವಿರಾರು ಕವಿತೆಗಳನ್ನು ಬರೆದು ಒಂದು ಹಂತದಲ್ಲಿ ಅವು ಕವಿತೆಗಳಲ್ಲ ಅಂತ ಗೊತ್ತಾದ ಮೇಲೆ ಸುಟ್ಟು ಹಾಕುವ ಒಂದು ಧೈರ್ಯ ಕೂಡ ಮಾಡಿದೆ. ಅದಕ್ಕೆ ವ್ಯಥೆನೂ ಇಲ್ಲ, ಏನೂ ಇಲ್ಲ. ಆದರೆ ಕತೆ ಅದು ಏನೋ ಬರೆದೆ ನಾನು. ಅದು ಕತೆ ಬಹುಶಃ ನಾನು ಬರಿಬೋದಾದ್ದು ಇದೆ ಅಂತ ಅನ್ನಿಸ್ತು ನನಗೆ. ಅದರಿಂದ ಕಥೆಗಳನ್ನು ಮಾತ್ರ ಬರಿತಾ ಇದ್ದೆ. ಪ್ರಸ್ತುತ ಕಥೆಯನ್ನೇ ತಗೊಳ್ಳೋದಾದರೆ, ಒಂದು ಸಾಮಾನ್ಯ ವಿಚಾರ ಹೇಗೆ ಒಂದು ನಗರದಲ್ಲಿನ ದಂಪತಿಗಳಿಗೆ ಅಥವಾ ನಗರದಲ್ಲಿ ವಾಸ ಮಾಡುವಂಥ ಮಧ್ಯಮ ವರ್ಗದ ಜನರಿಗೆ ಒಂದು ತಲ್ಲಣವನ್ನೇ ಉಂಟು ಮಾಡಬಹುದು, ಅವರ ಇಡೀ ಜೀವನದ ಮೇಲೆ ಒಂದು ಯಾವುದೋ ಆಘಾತವನ್ನೇ ಉಂಟು ಮಾಡಬಹುದಾದಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಮನುಷ್ಯನ ಪ್ರಜ್ಞೆಯನ್ನು ಕೆದಕ್ತಾರೆ. ಸದಾಶಿವ ಅವರ ಈ ಕಥೆಯಲ್ಲಿ ಅಂಥ ಒಂದು ಸರಳ ಘಟನೆ, ಆ ಸರಳ ಘಟನೆ ಒಳಗಡೆಗೆ ಅಗಾಧವಾದದ್ದನ್ನು ಹೇಳುವ ಪ್ರಯತ್ನ ಇದೆ. ಅಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ತಾವು ಈ ಜಗತ್ತಿನೊಳಗಡೆಗೆ ಯಾವ ಸ್ಥಾನದಲ್ಲಿದ್ದೇವೆ, ನಮ್ಮ ಪ್ರಜ್ಞೆಯ ಸ್ತರಗಳು ಯಾವುವು, ಹೇಗೆಲ್ಲ ಒಬ್ಬ ಮನುಷ್ಯ ಆಲೋಚನೆ ಮಾಡ್ತಾನೆ ಅನ್ನುವುಗಳನ್ನು ಅವರು ಎಳೆ ಎಳೆಯಾಗಿ ಇಡ್ತಾ ಹೋಗ್ತಾರೆ. ಈಗ ಹೀಗಾಗುತ್ತೆ ಅಂತ ಯೋಚನೆ ಮಾಡೋಣ. ನೀವು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಅಥವಾ ಸಿಟಿ ಮಾರ್ಕೆಟ್ ಅಥವಾ ಎಲ್ಲೋ ಬಸ್ಸಿಗೆ ಕಾಯ್ತಾ ಇರ್ತೀರಿ. ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ಇಂಥ ಊರಿಂದ ಬಂದೆ, ನನಗೆ ಪಿಕ್ ಪಾಕೆಟ್ ಆಯಿತು, ನನಗೆ ವಾಪಸ್ ಹೋಗಿ ದುಡ್ಡಿಲ್ಲ, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾನೆ. ನೀವು ಆವಾಗ ಏನು ಮಾಡ್ತೀರಿ? ನೀವು ಏನು ಮಾಡ್ತೀರಿ ಅನ್ನೋದು ನಿಮ್ಮ ವ್ಯಕ್ತಿತ್ವದ ಮೇಲೆ ಅವಲಂಬಿಸಿದೆ. ನೀವು ಯಾವ ಥರ ವ್ಯಕ್ತಿ ಅನ್ನೋದ್ರ ಮೇಲೆ ಅವಲಂಬಿಸಿದೆ. ಒಂದು, ಇಂಥ ಜನ ನಗರದಲ್ಲಿ 100% ಇರ್ತಾರೆ, ಪಡಪೋಷಿಗಳು,
ಆದ್ದರಿಂದ ಇವರಿಗೆ ನಾನು ಏನೂ ಸಹಾಯ ಮಾಡಬೇಕಾದಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗ್ಬೋದು. ಇದು ನಿರಾಳವಾದ ಒಂದು ವಿಷಯ. ಇನ್ನು ಕೆಲವರು ಇರ್ತಾರೆ, ಅವನು ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಅನ್ನೋ ಒಂದು ಅನುಮಾನ ಬರುತ್ತೆ. ಅವನು ನಿಜನೇ ಹೇಳ್ತಾ ಇದ್ದರೆ, ನಾನು ಅವನಿಗೆ ಸಹಾಯ ಮಾಡದೇ ಇದ್ದರೆ ಅವನು ತೊಂದರೆ ಒಳಗೆ ಸಿಗ್ತಾನೆ. ಈ ಥರದ ಒಂದು ನೈತಿಕ ದ್ವಂದ್ವದಲ್ಲಿ ಅವನು ಬೀಳ್ತಾನೆ. ಇಂಥ ಒಂದು ಪ್ರಸಂಗ ನನ್ನ ಜೀವನದಲ್ಲಿ ನಡೆದಾಗ ಇವಳು ಇನ್ನೊಬ್ಬಳು ಈ ಕತೆ ಈಗ ಯಾವುದು ಈ ಸೀರಿಯಲ್ನಲ್ಲಿ ಆಗ್ತಾ ಇದೆಯೋ ಅದು ನನಗೆ ಮುಖ್ಯವಾಗಿ ಆಧಾರವಾಯಿತು. ಬಾಗಿಲು ಅದೇ ತೆಗೆದಿದ್ದಿಲ್ಲ. ಸದ್ಯ ಇವಳು ಮುಖ ಗಂಟು ಹಾಕೊಂಡು ಬಾಗಿಲು ತೆಗಿಲಿಲ್ಲ. ಯಾಕಿರ್ಬೋದು? ಏನೋ ಬದಲಾವಣೆ ಆಗಿರಬೇಕು. ಯಾರಿರ್ಬೋದು ಈ ಹೆಂಗಸು? ನನ್ನ ರಿಲೇಷನ್ ಯಾರಾದ್ರನ? ಈ ಶಾಂತ ಎಲ್ಲಿ? ನನ್ನ ಕಡೆಯವ್ರು ಯಾರೋ ಬಂದಿದ್ದಾರೆ ಅಂತ ಇನ್ನಷ್ಟು ಮುಖ ದಪ್ಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೋ ಏನೋ. ಶಾಂತ, ಇಲ್ಲಿದ್ದೀನಿ, ಬನ್ರಿ. ಯಾರೇ ಬಂದಿರೋದು? ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿಲ್ಲ? ನನ್ನ ಕಡೆ ಯಾರಾದ್ರೇ? ಅಲ್ಲ, ನಿಮ್ಮ ಕಡೆಯವರು ಅಲ್ಲ ರೀ. ಸದ್ಯ ನನ್ನ ಕಡೆಯವರಲ್ಲ, ಅದೇ ಒಂದು ಸಮಾಧಾನ. ಇಲ್ಲದೆ ಇದ್ರೆ ಇವಳು ನನ್ನ ಜೊತೆ ಕೋಲ್ಡ್ ವಾರ್ ಶುರು ಮಾಡಿಬಿಟ್ರು. ಅವಳು ಯಾರೇ ಅದು? ಯಾರ್ಯಾರೋ ಬಂದು ಮನೇಲಿ ಇಷ್ಟೊತ್ತು ಕೂತ್ರೆ ರಾತ್ರಿ 11 ಗಂಟೆ ಆಗಿದೆ. ಏನೇ ನೀವು ಮಾತಾಡೋದು? ಅಯ್ಯೋ, ಮೆತ್ತಗೆ ಮಾತಾಡ್ರಿ, ಇಲ್ಲೇ ಇದ್ದಾಳೆ, ಕೇಳಿಸ್ಕೊಂಡಾಳು. ಯಾರೇ ಅದು? ಆಮೇಲೆ ಹೇಳ್ತೀನಿ, ಬನ್ನಿ ತಟ್ಟೆ ಹಾಕ್ತೀನಿ. ಅವ್ರ ಹೆಸರು ಅಂಬುಜಾ ಅಂತೆ, ತುಂಬಾ ಬಡವರಂತೆ. ನಿನಗೆ ಗುರ್ತಾ? ನನಗೆ ಯಾಕೆ ಗೊತ್ತಿರ್ಬೇಕು? ಬಡವರು ಅಂತ ಹೇಳಿದೆ. ಬಡವರು ಅಂತಂದ್ರೆ ಗೊತ್ತಿರ್ಬೇಕೇನು? ಅವಳು ಹೇಳಿದನ್ನು ಹೇಳಿದೆ. ಅವ್ಳು ಹೇಳಿದ ನಂಬ್ತೀಯ? ನೀನು ನಂಬ್ತೀಯ, ನಾನು ನಂಬಲ್ಲ. ಅವಳನ್ನ ನೋಡಿದ್ರೆ ಸುಳ್ಳು ಹೇಳ್ತಾಳೆ ಅಂತ ನನ್ಗನ್ಸಲ್ಲ ರೀ. ಪಾಪ ಏನು ಮಾಡ್ತಿದ್ದಾಳೆ? ಅವಳು ಮುಂದಿನ ರೂಮಲ್ಲಿ ಮಲಗಿದ್ದಾಳೆ. ಯಾಕೆ ನಿಲ್ಲಿಸ್ಬಿಟ್ಟೆ? ಹೇಳ್ತಾ ಇದ್ದಲ್ಲ ಅಂಬುಜಿ ಪುರಾಣ, ಹೇಳೋ. ರಾತ್ರಿ 9:30 10 ಗಂಟೆ ಆಗಿತ್ತು. ನಾನು ಪಾಪ ಪಾಠ ಹೇಳ್ಕೊಡ್ತಾ ಇದ್ದೆ. ಹಾಗಲ್ಲಮ್ಮ, ಕೊಡಿ, ನಾನು ಬರ್ಕೊಡ್ತೀನಿ. ಮಮ್ಮಿ, ಅದು ಆಂಟಿ ಬಂದಿದ್ದಾರೆ. ಯಾರೋ? ತಪ್ಪು ತಿಳ್ಕೊಬೇಡಿ, ಹೊರಗಡೆ ಬಾಗಿಲು ತೆಗ್ದಿತ್ತು, ಹಾಗೆ ಒಳಗಡೆ ಬಂದ್ಬಿಟ್ಟೆ. ಒಂದು ಲೋಟ ನೀರು ಕೊಡ್ತೀರಾ?
ಬನ್ನಿ ಕೂತ್ಕೊಳ್ಳಿ, ತರ್ತೀನಿ. ತಗೊಳ್ಳಿ. ನಿಮ್ಮ ಹೆಸರು? ಅಂಬುಜಾ ಅಂತ. ಲೋಟ ಇಲ್ಲಿ ಇಡ್ಲಿ? ಕೊಡಿ, ಪರವಾಗಿಲ್ಲ. ತುಂಬ ಥ್ಯಾಂಕ್ಸ್ ರೀ. ಬೇರೆ ಊರಿಂದ ಬಂದಿರೋ ಹಾಗಿದೆ? ಹೊಳೆ ನರಸೀಪುರದಿಂದ ಬರ್ತಾ ಇದ್ದೀನಿ. ನಮ್ಮೂರು ಹೊಳೆ ನರಸೀಪುರ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಅಂದರೆ ಇಲ್ಲಿ ಯಾರೂ ಇಲ್ಲ. ನಾಗರಾಜ್ ಅಂತ ನಮ್ಮೂರಿನವರು, ಅವ್ರನ್ನ ಹುಡ್ಕೊಂಡು ಬಂದೆ. ಮನೆ ಹುಡುಕಿದ್ರೆ ಸಿಕ್ಕಲಿಲ್ಲ. ಇದೇ ಮೊದಲನೇ ಸಾರಿ ರೀ ನಾನು ಬೆಂಗಳೂರಿಗೆ ಬರ್ತಾ ಇರೋದು. ಹೌದಾ? ಹೌದು ಮೇಡಮ್. ನಾವು ತುಂಬ ಪೂರು. ನಮ್ಮ ತಂದೆ ಪೋಸ್ಟ್ ಆಫೀಸ್ನಲ್ಲಿದ್ದರು, ಪೋಸ್ಟ್ ಮ್ಯಾನ್ ಆಗಿ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಂದು SLC ಟೈಪ್ ರೈಟಿಂಗ್ ಆಗಿದೆ. ನಾಗರಾಜ್ ಊರಿಗೆ ಬಂದಾಗ ಬೆಂಗಳೂರಿನಲ್ಲಿ ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಕೊಡಿಸ್ತೀನಿ ಅಂತ ಅಡ್ರೆಸ್ ಕೊಟ್ಟಿದ್ರು. ಅಡ್ರೆಸ್ನಲ್ಲಿ 4th ಬ್ಲಾಕ್ ರಾಜಾಜಿನಗರ ಅಂತಿರೋದು. ನಾನು ಜಯನಗರ 4th ಬ್ಲಾಕಲ್ಲಿ ಹುಡುಕ್ತಾ ಇದ್ದೀನಿ. ಈಗ ನೋಡಿದರೆ ಲಾಸ್ಟ್ ಬಸ್ಸು ಹೋಗ್ಬಿಟ್ಟಿದೆ ಅಂತೀರಿ. ನನಗಿಲ್ಲಿ ಬೇರೆ ಯಾರೂ ಇಲ್ಲ ರೀ. ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ಇವತ್ತು ರಾತ್ರಿ ನಾನು ನಿಮ್ಮನೇಲೇ ಇದ್ದು ಬೆಳಗ್ಗೆ ಬೇಗ ಎದ್ದು ಹೊರಟೋಗ್ತೀನಿ. ಅದಕ್ಕೊಂದು ಅವಕಾಶ ಕೊಡ್ತೀರಾ? ಯಾರನ್ನ ಕೇಳಿದ್ರು ಯಾರೂ ಮನೇಲಿ ಇರಿಸ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಬೇಡ ಅಂತ ಹೇಳೋಕ್ಕಾಗಲಿಲ್ಲ, ಇರು ಅಂತ ಹೇಳಿಬಿಟ್ಟೆ. ಬೆಂಗಳೂರಂತ ಊರಲ್ಲಿ 1000 ಥರ ಮೋಸ ನಡೆಯುತ್ತೆ. ಇವಳು ಹೇಳಿದ ಕತೆ ನಿಜ ಹೇಗೆ ನಂಬ್ತೀಯ? ಅಂದರೆ ನೀವು ಹೇಳ್ತಿರೋದು? ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ದಿನ ಪೇಪರ್ಗಳು ಬರುತ್ತೆ, ಓದಿಲ್ವಾ? ಅಲ್ಲ ರೀ, ಮೋಸ ಅಂತ ಹೇಗೆ ಹೇಳ್ತೀರಾ? ಮೋಸ ಅಂತ ಹೇಳ್ತಾ ಇಲ್ಲ, ಆದರೆ ಸಾಚ ಅಂತ ಗ್ಯಾರಂಟಿ ಇಲ್ಲ. ಪಾಪ, ಅವಳ ಮುಖ ನೋಡಿದ್ರೆ ತುಂಬ ಇನ್ನೋಸೆಂಟ್ ಆಗಿದ್ದಾಳೆ. ಇನ್ನೋಸೆಂಟ್ ಮುಖ ಇದ್ರೆ ಡೇಂಜರ್. ಮೋಸದ ಮುಖ ಇದ್ರೆ ಟೋಪಿ ಬೀಳೋದಿಲ್ಲ, ಹುಷಾರಾಗಿರ್ತೀವಿ. ಇನ್ನೋಸೆಂಟ್ ಥರ ಮುಖ ಇದ್ದಿದ್ದಕ್ಕೆ ತೊಂದರೆ. ರೀ, ಅದೇನೋ ಸರಿ, ಅಕಸ್ಮಾತ್ ಅವಳು ಹೇಳೋದು ನಿಜನೇ ಆಗಿದ್ರೆ ನಾವು ಸಹಾಯ ಮಾಡದೇ ಇದ್ರೆ ಅನ್ಯಾಯ ಆಗುತ್ತಲ್ವಾ? ನಮ್ಗೆ ಯಾಕೆ ಬೇಕಾಗಿತ್ತು ಶಾಂತ ಈ ತರಲೇ ಇಲ್ಲ. ಬೇಕಾದಷ್ಟು ನಾವು ನಿಲ್ಲಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀನು ಅದೇ ಥರ ಹೇಳ್ಬಿಟ್ಟು ಕಳಿಸ್ಬಿಡ್ಬೇಕಾಗಿತ್ತು. ಪಾಪ ಹೆಣ್ಣೆಂಗ್ಸು ರಾತ್ರಿ 12 ಗಂಟೆಯಲ್ಲಿ ಅಳ್ತಾ ಕೂತ್ರೆ ಆಚೆ ದಬ್ಬಕ್ಕಾಗುತ್ತೇನ್ರಿ? ನನಗೇನೋ ಅವಳು ಒಳ್ಳೆಯವಳು ಅಂತಾನೆ ಅನಿಸ್ತಿದೆ. ಪಾಪ, ತಂದೆ ಇಲ್ಲ, ಯಾರೋ ಕೆಲಸ ಕೊಡಿಸ್ತೀನಿ ಅಂತಂದ್ರು, ಬಂದಿದ್ದಾಳೆ. ಇಲ್ಲಿ ಊಟ ಹಾಕಿದ್ದೀನಿ, ತಿಂದಿದ್ದಾಳೆ. ಅಂಥವಳು ನನಗೆ ಅಷ್ಟು ಸುಳ್ಳು ಹೇಳಕ್ಕೆ ಸಾಧ್ಯ ಏನ್ರಿ? ಊಟ ಮಾಡೋರೆಲ್ಲ ಸುಳ್ಳು ಹೇಳಬಾರ್ದು ಅಂತಿದ್ದಿದ್ರೆ ಪ್ರಪಂಚದಲ್ಲಿರೋಲ್ಲ ಸತ್ಯ ಹರಿಶ್ಚಂದ್ರ ಆಗ್ಬಿಡ್ತಿದ್ರು. ಸರಿ, ಅವಳಿಗೆ ಹಾಸಿಗೆ ಹಾಸ್ಕೊಟ್ಬಿಟ್ಟು ಬರ್ತೀನಿ ಇರಿ. ನೀವಿಬ್ರೇನೋ ಮಾತಾಡ್ತಿದ್ರೆ? ನಾಗರಾಜ ನಿನ್ಗೇನಾಗಬೇಕು ಅಂತ ಕೇಳಿದೆ. ದೂರ ಸಂಬಂಧ ಅಂತ ಹೇಳಿದ್ಲು. ಯಾಕ್ರಿ ನಗ್ತಾ ಇದ್ದೀರಾ? ಯಾಕೋ ಇಲ್ಲ, ಆ ನಾಗರಾಜ ಅನ್ನೋ ವ್ಯಕ್ತಿ ಅವನು ಇದಾನೋ ಇಲ್ವೋ ಅದೇ ನಂಗೆ ಅನುಮಾನ. ಹಾ, ಹಾಗಾದ್ರೆ ನಾಗರಾಜನೂ ಇಲ್ಲ ಅಂತೀರಾ? ಇಲ್ಲದೆ ಇರೋ ಸಾಧ್ಯತೆನೇ ಹೆಚ್ಚು. ಅವಾಗೇನು ಹೇಳಿದ್ಲು? ನಾಗರಾಜ ನಮ್ಮ ಊರ್ನವನು ಅಂತ ಹೇಳಿದ್ಲು. ಈಗೇನು ಹೇಳ್ತಿದ್ದಾಳೆ? ನಾಗರಾಜ ನಮ್ಮ ಸೋದರ ಮಾವನ ಮಗ ಅಂತ ಹೇಳ್ತಿದ್ದಾಳೆ. ನನ್ನ ಪ್ರಕಾರ
ಆ ನಾಗರಾಜನ ವ್ಯಕ್ತಿ ಇಲ್ಲವೇ ಇಲ್ಲ. ಹಾಗಿದ್ರೆ ಇಂಥ ದೊಡ್ಡ ಬೆಂಗಳೂರಲ್ಲಿ ಅವಳ ಗತಿ ಏನ್ರಿ ಪಾಪ? ಅದ್ರ ಯೋಚನೆ ಅವಳು ಮಾಡ್ಕೋತಾಳೆ. ಬೆಳಿಗ್ಗೆ ಹೊತ್ತಿಗೆ ಮನೇಲಿರೋ ಸಾಮಾನೆಲ್ಲ ಭದ್ರವಾಗಿದೆ ನೋಡ್ಕೋ. ಹಾಂ, ಅವಳ ಬಿಹೇವಿಯರ್ ನೋಡಿದ್ರೆ ನನಗೆ ಯಾಕೋ ಅನುಮಾನನೇ. ಹೌದೇನ್ರಿ? ಪಾಪ ಇಲ್ಲೇ ಮುಂದಿನ ರೂಮಲ್ಲಿ ಮಲಗಿದ್ದಾಳೆ, ಬೋಲ್ಟ್ ಹಾಕೊಂಡು ಮಲಗಿದ್ದಾಳೆ. ಸರಿ ಮಲ್ಕೋ. ಏನಾದರೂ ಶಬ್ದ ಆದರೆ ಎಪ್ಸು. ಯಾಕ್ರಿ, ಏನಾಯ್ತು? ಏನೂ ಇಲ್ಲ, ಕೆಟ್ಟ ಕನಸು. ಒಳ್ಳೆ ಮಾರಿನ ಮನೆ ಸೇರಿಸ್ಕೊಂಡಿದ್ದೀನಿ. ರೇ, ಎಪ್ಸಿ ಕಳಿಸ್ಬಿಡೋಣವಾ? ಒಂದು ನಿಮಿಷ. ಅವಳು ನಿಜವಾಗ್ಲೂ ಇನ್ನೊಸೆಂಟ್ ಆಗಿದ್ರೆ ಈಗ ರಾತ್ರಿ 1 ಗಂಟೆ ಒಬ್ಬಳನ್ನೇ ಹೊರಗಡೆ ಹೇಗೆ ಕಳಿಸೋದು? ಒಂದು ಕೆಲಸ ಮಾಡು, ಹೋಗು ನೋಡು ಅವನು ಏನು ಮಾಡ್ತಿದ್ದಾಳೆ ಅಂತ. ಹಾಂ, ರೇ ಮಲಗಿದ್ದಾಳೆ, ಮಲ್ಕೊಳ್ರಿ. ಬಾಗಿಲು ಬೋಲ್ಸುತ್ತೆ ಅಲ್ವಾ? ಹಿಂದಿನ ಬಾಗ್ಲ ಮುಂದಿನ ಬಾಗ್ಲ?
2 ಬಾಗಿಲು ಬೋಲ್ಟ್ ಒಂದೇ ಥರ ಶಬ್ದ ಬರುತ್ತೆ. ಕೇಳಿರೋ ಹೊರಗಡೆ ಇದ್ದು ಈ ಅಂಬುಜ ಬಾಗಿಲು ತೆಗಿತಾ ಇದ್ದಾಳೇನು? ಎಂತ ದೇವದ ಕೆಲಸ ಮಾಡಿದೆ ಏನು? ಅಯ್ಯೋ, ಯಾಕೆ ಸರಿ ಆಗ್ತೀರಾ? ನಾನು ನೋಡ್ಕೊಂಬರಲ್ಲ. ಹುಷಾರು. ಏನೂ ಇಲ್ಲ ರೀ. ಹಿತ್ತಲ ಬಾಗಿಲು ಇಲ್ಲ, ಮುಂದಿನ ಬಾಗಿಲು ಇಲ್ಲ. ಬಾತ್ರೂಮ್ ಬಾಗಿಲು ತೆಗಿತಾ ಇದ್ಲು. ಅವಳಿಗೆ ಹೊಟ್ಟೆ ಸರಿ ಇಲ್ಲ, ಲೂಸ್ ಮೋಷನ್ ಅಂತೆ. ಒಂದ್ಸಲ ವಾಮಿಟ್ ಕೂಡ ಆಯ್ತಂತೆ. ಏನು ಗ್ರಾಚಾರ ಬಂತು? ಲೂಸ್ ಮೋಷನು ವಾಮಿಟ್ ಅಂತ ಹೇಳ್ತೀಯ? ಅದು ಜಾಸ್ತಿ ಆಗಿ ರಾತ್ರಿ ಅವಳು ನೆಗದು ಬಿದ್ದು ಸತ್ತೋದ್ರೆ ಏನು ಮಾಡ್ತೀಯ? ಬೆಳಗ್ಗೆ ಆದರೆ ಪೊಲೀಸ್ನವ್ರು ಬಂದು ರಾಮಾಯಣ ಮಾಡ್ಬಿಡ್ತಾರೆ ಗೊತ್ತಾ? ಅವಳು ಸತ್ತೋದ್ರೆ ಅವಳ ಕಡೆಯವ್ರನ್ನ ಎಲ್ಲಿಂದ ಹುಡುಕೋದು? ಪೊಲೀಸ್ನವ್ರಿಗೆ ಏನಂತ ಜವಾಬ್ ಕೊಡೋದು? ಏನೂ ಆಗಲ್ಲ, ಸುಮ್ಮನೆ. ಏನೂ ಆಗಲ್ಲ. ಏನಾದರೂ ಆದರೆ ಎಂಥ ಕೆಲಸ ಮಾಡ್ತೀನಿ? ನಿಮ್ಮಿಂದನೇ ಎಲ್ಲ ಆಗಿದ್ದು. ನಾನೇನೇ ಮಾಡಿದೆ? ನೀವು ಯಾಕ್ರಿ ಲೇಟಾಗಿ ಬಂದ್ರಿ? ನೀವು ಸರಿಯಾದ ಟೈಮಿಗೆ ಮನೆಗೆ ಬಂದು ಇದ್ದಿದ್ರೆ ಈಗ ಆಗ್ತಿತ್ತಾ? ಯಾರ ಜೊತೆಗೋ ಹೋಗೋದು, ಎಲ್ಲೋ ಕುಡಿಯೋದು, ಮನೆಗೆ ಲೇಟಾಗಿ ಬರೋದು, ಅದಕ್ಕೆ ಈಗ ಆಗೋದು. ಸರಿ, ಮಾರೇನ ಮನೆಗೆ ಸೇರಿಸ್ಕೊಂಡಿದ್ಯಾ? ಈಗೇನು ಮಾಡೋಣ? ನಾನು ತಾನೇ ಮಾಡಿದ್ದು, ನಾನು ನೋಡ್ಕೊತೀನಿ, ನೀವು ಮಲ್ಕೊಳ್ಳಿ. ಏನಾದರೂ ಗಲಾಟೆ ಆದರೆ ನನ್ನ ಎಪ್ಸು. ಎಲ್ಲೇ ಅವಳು ನಿಮ್ಮ ಅಂಬುಜ? ಯಾವಾಗ? ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋದ್ಲು. ಪಾಪ ಕಳ್ಳಿ ಅಂದ್ಬಿಟ್ರಿ ಅವಳನ್ನ. ಸರಿಯಾಗಿ ಮನೆಯೆಲ್ಲ ನೋಡು. ದೇವ್ರ ಮುಂದಿದ್ದು ಬೆಳ್ಳಿ ತಟ್ಟೆ, ಚೊಂಬು, ಬೆಳ್ಳಿ ದೀಪ ಎಲ್ಲ ಚೆಕ್ ಮಾಡಿದ್ದೀನಿ. ಎಲ್ಲ ಇದೆ. ಬೆಳಗಿನ ಜಾವ ನಾಗರಾಜನ ಹುಡುಕ್ತೀನಿ ಅಂತ ಎದ್ದು ಹೋದ್ಲು. ಪಾಪ ಅವಳ ಬಗ್ಗೆ ನಾವು ಏನೇನೋ ಯೋಚನೆ ಮಾಡಿಬಿಟ್ವಿ. ತುಂಬ ಬಡವರು. ಒಂದು ಹಳೆ ಸೀರೆ ಇದ್ರೆ ಕೊಡಿ ಅಂತ ಕೇಳಿದ್ಲು ನನ್ನ ಹತ್ರ. ಕೊಟ್ಟಿಯಾ? ಇಲ್ಲಪ್ಪ. ಅಪ್ಪ, ಅಮ್ಮ ಆಂಟಿಗೆ ಸೀರೆ ಕೊಟ್ರು, ನಾನು ನೋಡ್ದೆ. ಸರಿ, ಕೊಟ್ಟಿ ಅಂತ ಇಟ್ಕೊಳ್ಳಿ. ಏನೀಗ ಒಂದು ಹಳೆ ಸೀರೆ ಕೊಡೋಷ್ಟು ಹಕ್ಕು ನನಗಿಲ್ವಾ? ಹಕ್ಕಿದೆಮ್ಮ, ಆದರೆ ಅದಲ್ಲ. ಅಕಸ್ಮಾತ್ ಅವ್ರು ಕಳ್ಳಿ ಆಗಿದ್ರೆ ಕಳ್ಳರಿಗೆ ಹೆಲ್ಪ್ ಮಾಡ್ದಂಗಾಗತ್ತಲ್ಲ ಅಂತ ಅಷ್ಟೇ. ನಿನ್ ಕಳ್ಳಿ ಅಂಬುಜ ಅವಳು ನಮ್ಮನೆಗೆ ಬಂದು 4-5 ದಿವಸ ಇರಬೇಕಲ್ವಾ? ಹೌದು, ಯಾಕೆ, ಏನಾಯ್ತು? ನೋಡು, ಇಲ್ಲಿ ನ್ಯೂಸ್ ಬಂದಿದೆ. ಒಬ್ಬ ಯುವತಿ ರಾತ್ರಿ ಹೊತ್ತು ಮನೆಗೆ ಬಂದು ಬೇರೆ ಊರಿನಿಂದ ತಾನು ಬಂದಿರೋದಾಗಿಯೂ ತಾನು ದಾರಿ ತಪ್ಪಿರುವುದಾಗಿಯೂ ತಿಳಿಸಿ ಮನೆಯಲ್ಲಿ ಉಳಿಯಲು ಜಾಗ ಕೇಳುತ್ತಾಳೆ. ಮನೆಯವರು ನಿದ್ದೆ ಮಾಡುತ್ತಿದ್ದಾಗ ಮನೆಯ ಸಾಮಾನುಗಳನ್ನು ದೋಚಿಕೊಂಡು ಹೋಗುತ್ತಾಳೆ. ನಿನ್ನೆಯ ದಿನ ಸಹ 2 ಮನೆಯಲ್ಲಿ ಈ ಪ್ರಕರಣ ನಡೆದಿವೆ. ತುಸು ಕಪ್ಪು ಬಣ್ಣದ ತೆಳ್ಳಗೆ ಎತ್ತರಕ್ಕೆ ಇರುವ ಮುಖದ ಮೇಲೆ ಕಲೆ ಇರುವ ಈ ಯುವತಿಯ ಬಗ್ಗೆ ನಾಗರಿಕರು ಎಚ್ಚರಿಕೆಯಿಂದಿರಬೇಕೆಂದು ನಗರದ ಪೊಲೀಸ್ ಕಮಿಷನರ್ ಎಚ್ಚರಿಕೆ ನೀಡಿದ್ದಾರೆ. ಸರಿ, ಕಾಪಿ ಕೊಡು. ಏನ್ರಿ ಇದು? ಅಲ್ಲ, ಈ ಸುದ್ದಿ ನೋಡಿದ್ರೆ ಇವಳೇ ನಿಮ್ಮ ಅಂಬುಜ ಅಂತ ಅನ್ಸೋದಿಲ್ವೇ? ಅಲ್ಲ ರೀ, ಕಪ್ಪು ಬಣ್ಣ ಅಂತ ಹೇಳಿದ್ದಾರೆ. ಅವಳು ಅಷ್ಟು ಕಪ್ಪಾಗಿರ್ಲಿಲ್ಲ. ಕಪ್ಪಾಗೇ ಇದ್ಲು. ಸಾಲದೆ ತೆಳ್ಳಗೆ ಉದ್ದಕ್ಕೆ ಮುಖದ ಮೇಲೆ ಕಲೆ ಇದೆ ಅಂತ ಹೇಳಿಲ್ವೇನೆ? ಅವಳು ಅಷ್ಟೇ ನೆತ್ತರವಾಗಿರ್ಲಿಲ್ಲ. ನೀನು ಟೇಪ್ ಇಟ್ಕೊಂಡು ಅಳೋದು ನೋಡಿದೆ ಅವಳನ್ನ? ಮುಖದ ಮೇಲೆ ಕಲೆ ಇರಲಿಲ್ಲ ಅವಳಿಗೆ? ಹೌದ್ರಿ, ಹಾಗಾದ್ರೆ ಅವಳೇ ಕಳ್ಳಿ ಅಂತೀರಾ? ಮತ್ತೆ ಏನ್ ಸಾಮಾನು ನಮ್ಮ ಮನೆಯಿಂದ ದೋಚ್ಕೊಂಡು ಹೋಗಿಲ್ಲ? ಅವಳು ಗ್ಯಾಂಗ್ನವರು ಟೈಮ್ ಸರಿಯಾಗಿ ಯಾರು ಬರಲಿಲ್ಲ ಅಂತ ಕಾಣಿಸುತ್ತೆ. ನಾವು ಬಚಾವಾದ್ವಿ. ಇನ್ನೊಂದು ಸರಿ ಯಾರಾದರೂ ಈ ಥರ ಬಂದರೆ ದಯವಿಟ್ಟು ಮನೆಯೊಳಗೆ ಸೇರಿಸ್ಬೇಡ, ಗೊತ್ತಾಯ್ತಾ? ಶಾಂತ, ಇಲ್ಲಿ ಇನ್ನೊಂದು ಸುದ್ದಿ ಇದೆ ನೋಡ. ಯುವತಿಯ ಶವ ಪತ್ತೆ. ಹಲಸೂರು ಕೆರೆಯಲ್ಲಿ ತೇಲುತ್ತಿದ್ದ ಮಹಿಳೆಯ ಶವವೊಂದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ.
ಇದನ್ನು ಆತ್ಮಹತ್ಯೆ ಎಂದು ಪೊಲೀಸರು ಶಂಕಿಸುತ್ತಾರೆ. ಬೇರೆ ಊರಿನಿಂದ ಬಂದವಳೆಂದು ತೋರುತ್ತದೆ. ವಾರಸುದಾರರು ಯಾರು ಎಂಬುದು ಪತ್ತೆಯಾಗಿಲ್ಲ. ತುಸು ಕಪ್ಪು ಬಣ್ಣ, ತೆಳ್ಳಗೆ ಎತ್ತರಕ್ಕೆ ಇರುವ ಮುಖದ ಮೇಲೆ ಕಲೆಗಳು ಇರುತ್ತವೆ. ಈ ವ್ಯಕ್ತಿಯ ಸಂಬಂಧಿಗಳಾರಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸುವುದು. ಈ ಚಹರೆ ಎಲ್ಲ ನೋಡಿದ್ರೆ ನಮ್ಮ ಅಂಬುಜಾನೆ ಅಂತ ಅನ್ಸುತ್ತೆ. ಪಾಪ ಅಂಬುಜಾನೆ ಸತ್ತು ಹೋಗಿರ್ಬೋದು. ದೋಚ್ಕೊಂಡು ಹೋದವ್ರ ಜನ್ಮ ಇದೇ ತರ ಇತ್ತು ಅಂತ ಬರ್ದಿಲ್ಲೇನೆ. ಇಬ್ರು ಒಬ್ರೇ ಆಗಿದ್ರೆ ಹೇಗೆ ಸಾಧ್ಯ? ನೆನ್ನೆನೂ ಕಳ್ತನ ನಡೆದಿದೆ. ಆದರೆ ಈ ಊತಿ ಸತ್ತು ಆಗಲೇ 3 ದಿವಸ ಆಗಿದೆ. ಒಟ್ಟಿನಲ್ಲಿ ಅವಳು ಒಳ್ಳೆಯಳಾಗಿದ್ರೆ ನಾನು ಅಂದಿದ್ದ ತಪ್ಪು, ಕಳ್ಳಿಯಾಗಿದ್ರೆ ನೀನು ಮಾಡಿದ ತಪ್ಪು. ಕಳ್ಳಿನೋ ಒಳ್ಳೆಯವಳು, ಸದ್ಯ ನಮಗೇನು ತೊಂದರೆ ಆಗಲಿಲ್ಲ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅವಳು ಒಳ್ಳೆಯವಳೇ ಆಗಿದ್ದು ನಾವು ಇನ್ನೂ ಹ್ಯೂಮನ್ನಾಗಿ ನಡ್ಕೊಳ್ಳೋದಿಕ್ಕೆ ಅವಳು ಸತ್ತಿದ್ರೆ. ಇದು ಬಹುಶಃ ಒಂದು ಅಪರಿಚಿತತೆಯ ಬಗ್ಗೆ ನಮಗೆ ಇರುವ ಒಂದು ಭಯನೂ ಹೇಳ್ಬೋದು. ಇನ್ನೊಂದು ಬೇರೆ ಬೇರೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅವಲಂಬಿಸಿ, ಅಂದರೆ ನೀನು ಇವನು ಸುಳ್ಳು ಹೇಳ್ತಿದ್ದಾನೋ ಅಥವಾ ನಿಜ ಹೇಳ್ತಿದ್ದಾನೋ ಅನ್ನುವ ದ್ವಂದ್ವದ ಬಗ್ಗೆನೂ ಹೇಳ್ಬೋದು. ಆದರೆ ಸತ್ಯ ಎಲ್ಲಿ ಕಾಣುತ್ತೆ? ಎಲ್ಲೂ ಕಾಣೋದಿಲ್ಲ. ಎಲ್ಲೂ ಸತ್ಯ ಅಂತ ಯಾವುದೂ ಅಂತ ಗೊತ್ತಾಗೋದಿಲ್ಲ. ಕೊನೆಯಲ್ಲೂ ಈ ಕಥೆಯಲ್ಲಿ ಉಳಿಯೋದು ಒಂದು ಮಿಸ್ಟ್ರಿ ಉಳಿಬೋದು. ಆದ್ದರಿಂದ ಸತ್ಯ ಅನ್ನೋದು ಕೂಡ ನಿಮಗೆ ಬೇಸಿಕಲಿ ಎಲ್ಲೂ ಹುಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ. ಆದರೆ ಹುಡ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡೋದಿಲ್ಲ. ಯಾಕೆಂತಂದರೆ ಆ ಹಂತದಲ್ಲಿ ಆ ಕತೆ ನಿಂತು ಹೋಗುತ್ತೆ. ಇದಿಷ್ಟನ್ನು ನಾನು ಬೇಸಿಕಾಗಿ ಇಟ್ಕೊಂಡು ನಾನು ಈ ಕಥೆಯನ್ನು ಮಾಡಿದೆ ಅಂತ ಅಷ್ಟೇ ಹೇಳ್ಬೋದು ನಾನು. ಬಹುಶಃ ಸದಾಶಿವ ಅವರು ಯಾಕೆ ಈ ರೀತಿಯಾದ ಸಣ್ಣ ಪುಟ್ಟ ಜೀವನದ ವಿವರಗಳಿಗೆ ಹೋಗ್ತಾರೆ ಅನ್ನುವುದಕ್ಕೆ ಒಂದು ವೈಯಕ್ತಿಕ ಕಾರಣ ಕೂಡ ಇರ್ಬೋದು. ಏನು ಅಂದರೆ, ಕಳೆದ 3 ದಶಕಗಳಿಗೂ ಮೀರಿ ಅವರು ಕನ್ನಡ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಕನ್ನಡ ಪತ್ರಕರ್ತರಾಗಿದ್ದಾರೆ. ಪ್ರಜಾವಾಣಿಯಲ್ಲಿದ್ದರು. ಪ್ರಜಾವಾಣಿ ಬಳಗದ ಸುಧಾ, ಮಯೂರ ಈ ಪತ್ರಿಕೆಗಳಲ್ಲಿ ಮತ್ತು ಈಗ ಕನ್ನಡಪ್ರಭದ ಸಾಪ್ತಾಹಿಕ ಪುರವಣಿಯ ವಿಭಾಗದಲ್ಲಿ ಸಾಹಿತ್ಯದ ವಲಯದಲ್ಲಿ ಹೆಚ್ಚು ತಮ್ಮ ಕೆಲಸವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಜನಸಾಮಾನ್ಯರಿಗೆ ಬಹಳ ಮುಖ್ಯವಾದ ವರದಿಯಾಗಬಲ್ಲ ವಸ್ತುಗಳು ಇವರಿಗೆ ಒಂದು ಕಥಾವಸ್ತುವಾಗೇ ಬೆಳೆಯುವಂಥ ಅಂಥದ್ದು ಕೂಡ ಅವರಿಗೆ ಅವರ ತಂತ್ರಕ್ಕೆ ಸಹಾಯ ಮಾಡಿದೆ ಅಂತ ನಾನು ಅಂದ್ಕೊಳ್ತೀನಿ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.